ಸಾರಸತ್ವ ಲೋಕದ ದಿಗ್ಗಜ ಎಸ್.ಎಲ್. ಭೈರಪ್ಪನವರ ಪಾರ್ಥಿವ ಶರೀರಕ್ಕೆ ಪುಷ್ಪಾರ್ಚನೆ ಮಾಡಿ ಮತ್ತೆ ಅವರಿಗೆ ಒಳ್ಳೆ ಸದ್ಗತಿಯನ್ನು ಕೊಡಲಿ ಅಂತಂತೇಳಿ ತಾಯಿ ರಾಜರಾಜೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡಿ ಬಹುಶಃ ಎಸ್.ಎಲ್. ಭೈರಪ್ಪನವರು ಅವರ ಸಾಧನೆ ಅವರ ಪುಸ್ತಕಗಳು ಪ್ರಸ್ತುತತೆ ಹೆಚ್ಚು. ಎಲ್ಲ ವಯಸ್ಸಿನವರನ್ನು ಕೂಡ ಅವರನ್ನು ಸಾರ್ಥಕತೆಯನ್ನು ಮೆರೆದಂಥವರು ಎಸ್.ಎಲ್. ಭೈರಪ್ಪ. ನಮ್ಮ ಮೈಸೂರಿನಲ್ಲಿ ಬಂದು ಅವರು ವಾಸ್ತವ್ಯ ಮಾಡಿ ಸಾಂಸ್ಕೃತಿಕ ಸಾಹಿತ್ಯಿಕ ನಗರಿಗೆ ಒಂದು ದೊಡ್ಡ ಗೌರವವನ್ನು ಕೂಡ ಕೊಟ್ಟಂಥ ಒಂದು ಬಹಳ ನೋವಿನ ವಿಚಾರ ಅಂದರೆ ಇಂಥ ಕನ್ನಡದ ಒಬ್ಬ ದೊಡ್ಡ ಸಾಹಿತಿಗೆ ಸಾರಸತ್ವ ಲೋಕದ ಪರಮೋಚ್ಚ ಪ್ರಶಸ್ತಿ ಜ್ಞಾನಪೀಠವೂ ಕೂಡ ಬರಲಿಲ್ಲ. ಕನ್ನಡ ನಾಡಿನ ರಾಜ್ಯೋತ್ಸವ ಪ್ರಶಸ್ತಿಯೂ ಕೂಡ ಅವ್ರಿಗೆ ದಕ್ಕಲಿಲ್ಲ ಅಂತಂದರೆ ಅದು ರಾಜಕಾರಣವೋ ಅಥವಾ ಸರ್ಕಾರಗಳ ಉಪೇಕ್ಷೆಯೋ ಇದು ಆಗಬಾರ್ದು. ಈ ರೀತಿ ಆಗಬಾರ್ದು. ಯಾಕೆಂದರೆ ಎಲ್ಲರೂ ಕೂಡ ಮಂತ್ರಿ ಮುಖ್ಯಮಂತ್ರಿಗಳು ಆದಿಯಾಗಿ ಬಂದು ಮಾತಾಡ್ತಾರೆ. ಆದರೆ ಇಂಥದನ್ನು ಗಮನಿಸದೇ ಇರ್ತಕ್ಕಂಥದ್ದು ಬಹುಶಃ ಸಾರಸ್ವತ ಲೋಕಕ್ಕೆ ರಾಜಕಾರಣಿಗಳು ಮಾಡಿದಂಥ ಅಪಚಾರ ಅಂತಂಥೇಳಿ ನಾವಾದರೂ ಕೂಡ ಭಾವನೆ ಮಾಡ್ತೀವಿ. ಅದೇನೇ ಇರಲಿ, ಇವತ್ತು ಅವರಿಗೆ ಭಗವಂತ ಅವರಿಗೆ ಎಲ್ಲ ರೀತಿಯಲ್ಲಿ ಕೂಡ ಸದ್ಗತಿಯನ್ನು ಕೊಡಲಿ ಅಂತಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಅಲ್ಲ, ಹೌದು. ಯಾಕೆಂತಂದರೆ ನಾನು ಒಂದು ಸರಿ ಟೀಕೆ ಮಾಡಿದ್ದೀನಿ ಅವರು ಮೈಸೂರಿನಲ್ಲಿ. ಆಮೇಲೆ ಅವ್ರ ಮನೆಗೆ ಹೋಗಿ ಅದನ್ನು ಮಾತಾಡಿದ್ದೀನಿ, ಯಾಕೆ ಮಾಡಿದೆ ಅಂತ. ಹಾಗಾಗಿ ಅವರು ಹೆಚ್ಚು ಸಾರ್ವಜನಿಕರ ಜೊತೆ ಬೆರೆತವರು. ಬಹುಶಃ ಕನ್ನಡ ನಾಡಿನಲ್ಲಿ ಸಾರ್ವಜನಿಕರ ಬೆರೆತು ಹೆಸರು ಭಾಳ ಆಪ್ಯಾಯಮಾನ ಆಗಿದ್ದಂಥದ್ದು ಕುವೆಂಪು ಅವರು. ಮಿಕ್ಕ ಯಾವುದೇ ದೊಡ್ಡ ಸಾಹಿತಿಗಳು ಸಾರ್ವಜನಿಕ ವಲಯದಲ್ಲಿ ಹೆಚ್ಚು ಗುರುತಿಸ್ಕೊಳ್ತಾರೆ. ಹಾಗಾಗಿ ಬಟ್ ಅದೇನೇ ಇರಲಿ, ಎಸ್.ಎಲ್. ಭೈರಪ್ಪನವರ ಹೆಸರು ನಿರಂತರ ಚಿರಂತರ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.